ನಮ್ಮ ಪ್ರತಿನಿಧಿ ಅಭಿಷೇಕ್ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, 8 ದಿನ ಬೇಕಾ ಒಬ್ಬ ಸೋಕಾಲ್ಡ್ ನಾಯಕ ಕಾಂಗ್ರೆಸ್ ಪಕ್ಷದ ನಾಯಕನನ್ನ ಬಂಧನ ಮಾಡಲಿಕ್ಕೆ? ಈಗ ಕೋರ್ಟ್ ಛೀಮಾರಿ ಹಾಕಾಗಿದೆ. ನಾಳೆ ಇನ್ ಕೇಸ್ ಜಾಮೀನು ಸಿಗದೆ ಹೋದ್ರೆ, ನಿರೀಕ್ಷಣಾ ಜಾಮೀನು ಸಿಗದೆ ಹೋದ್ರೆ ಮುಂದೇನು ಅಂತ? ವೃತ್ತಿಪರ ಅಪರಾಧಿಯೇ ಸಿಕ್ಕಿ ಬೀಳ್ತಾನೆ ಇಂತಹ ಒಂದು ಕೃತ್ಯವನ್ನು ಎಸಗಿದ್ರೆ. ಆದರೆ ಒಬ್ಬ ನಾಯಕ ಇಲ್ಲಿಯವರೆಗೂ ಸಿಗದೆ ಇರುವಂಥದ್ದು ಪೊಲೀಸರ ಕೈಗೆ. ಈಗ ಸದ್ಯ ನಿರೀಕ್ಷಣಾ ಜಾಮೀನು ಏನು ಸಲ್ಲಿಕೆಯನ್ನು ಮಾಡಿದ್ದಾರೆ. ಈಗ ನಾಳೆ ಯಾವ ರೀತಿ ಕೋರ್ಟ್ ಆರ್ಡರ್ ಕೊಡುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ಕೋರ್ಟ್ ಕೂಡ ಹೇಳಿಕೆಯನ್ನು ಕೊಟ್ಟಿದೆ. ಅಂದರೆ ಈ ರೀತಿಯಾದಂತಹ ಒಂದು ಅವಾಚ್ಯ ಶಬ್ದಗಳನ್ನು ನಿಂದಿಸಿ ಮಾಡೋದೆಲ್ಲ ಮಾಡಿ ಈ ರೀತಿಯಾದಂತಹ ಒಂದು ಕ್ಷಮೆಯನ್ನು ಕೋರಿದ್ರೆ ಯಾವುದೂ ಕೂಡ ಸರಿ ಹೋಗೋದಿಲ್ಲ. ಇದಕ್ಕೆ ಏನು ತಪ್ಪು ಅಪರಾಧ ಆಗಿದೆಯೋ ಅದಕ್ಕೆ ತಕ್ಕ ಶಾಸ್ತಿ ಆಗಲೇಬೇಕು ಅಂತ ಹೇಳಿ ಕೋರ್ಟ್ ಕೂಡ ಈಗಾಗಲೇ ಛೀಮಾರಿ ಹಾಕಿರುವಂಥದ್ದು. ಹೀಗಾಗಿ ಸಹಜವಾಗಿಯೇ ಗೊತ್ತಾಗುತ್ತೆ ನಾಳಿನ ಡಿಸಿಷನ್ ಏನಿರುತ್ತೆ ಅನ್ನೋದು ಸಹಜವಾಗಿಯೇ ಗೊತ್ತಾಗುತ್ತೆ. ಆದರೆ ಯಾರು ವಿವೇಕ್ ರೆಡ್ಡಿ ಅನ್ನುವಂಥ ವಕೀಲರೇನಿದ್ದಾರೆ ಅವರು ಯಾವ ರೀತಿ ಅದನ್ನು ಪ್ರೆಸೆಂಟ್ ಮಾಡ್ತಾರೆ, ಅಂದರೆ ಯಾವ ರೀತಿ ವಾದ ಮಾಡ್ತಾರೆ ಅನ್ನೋದ್ರ ಮೇಲೆ ನಾಳೆ ಅವರಿಗೆ ಜಾಮೀನು ಸಿಗುತ್ತಾ ಅಥವಾ ಇಲ್ವಾ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಯಾಕಂದರೆ ಕೆಲವೊಂದು ಅಂಶಗಳನ್ನು ಇಟ್ಕೊಂಡು ಅದಕ್ಕೆ ಜಾಮೀನು ಕೊಡಬಹುದಾದಂತಹ ಒಂದು ಆಪ್ಷನ್ಗಳು ಕೂಡ ಇದೆ. ಹಾಗೆಯೇ ಜಾಮೀನು ಯಾಕೆ ಕೊಡಬಾರ್ದು ಅನ್ನೋದಕ್ಕೆ ಅವರ ವಿರುದ್ಧ ಯಾರಿದ್ದಾರೆ ವಕೀಲರೇನಿದ್ದಾರೆ ಅವರು ಕೂಡ ಒಂದಷ್ಟು ಅಂಶಗಳನ್ನು ಇಡುವಂತಹ ಸಾಧ್ಯತೆ ಇದೆ. ಹೀಗಾಗಿ ಎರಡೂ ಕೂಡ ಪರಾಮರ್ಶೆಯನ್ನು ಮಾಡಿ ನಾಳೆನ ಒಂದು ಜಡ್ಜ್ಮೆಂಟನ್ನು ಕೊಡುವಂತಹ ಸಾಧ್ಯತೆ ಇದೆ. ಅಕಸ್ಮಾತ್ ಅವರಿಗೆ ಬೇಲ್ ಸಿಗದೇ ಇದ್ದಂತಹ ಪಕ್ಷದಲ್ಲಿ ಅವರು ಸಹಜವಾಗಿ ಸರೆಂಡರ್ ಆಗಲೇಬೇಕಾಗುತ್ತೆ. ಇಲ್ಲದಿದ್ದಲ್ಲಿ ಮೇಲ್ಮನವಿ ಅಂತ ಹೇಳಲಾಗುತ್ತೆ, ಮೇಲ್ಮನವಿಯನ್ನು ಸಲ್ಲಿಸಬೇಕು. ಅಲ್ಲಿಯೂ ಕೂಡ ರನ್ ಆಗ್ತಾ ಇರುತ್ತೆ. ಅಂದರೆ ಈ ಒಂದು ಪ್ರೋಸೆಸ್ ಏನಿದೆ ಮುಂದುವರಿತಾನೆ ಹೋಗುತ್ತೆ. ಒಂದು ಸಲ ಬಂಧನ ಆದರೆ ಅದನ್ನು ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತು ಅದರ ಅಂದರೆ ನಾನ್ ಬೇಲೆಬಲ್ ಅಫೆನ್ಸ್ ಆಗಿರುವಂತಹ ಒಂದು ಕಾರಣದಿಂದಾಗಿ ಅವರಿಗೆ ಬೇಲ್ ಕೂಡ ಸಿಗೋದು ಕಷ್ಟ ಆಗುತ್ತೆ. ಹೀಗಾಗಿ ಬಂಧನದಿಂದ ತಪ್ಪಿಸಿಕೊಂಡು ನಿರೀಕ್ಷಣಾ ಜಾಮೀನು ಮುಖಾಂತರ ತನಿಖೆಗೆ ಸಹಕಾರವನ್ನು ನೀಡ್ತೀವಿ ಅಂತ ಹೇಳಿ ಅವರ ಪರ ವಕೀಲರ ಮುಖಾಂತರ ನ್ಯಾಯಾಲಯಕ್ಕೆ ಮನವಿಯನ್ನು ಮಾಡಿರುವಂಥದ್ದು. ಹೀಗಾಗಿ ಇವರು ಸದ್ಯದ ಮಟ್ಟಿಗೆ ಯಾವ ಸೇಫ್ ಹೌಸ್ನಲ್ಲಿ ಇದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಯಕ್ಷ ಪ್ರಶ್ನೆ ಆಗುತ್ತೆ. ಯಾಕಂದರೆ ಪೊಲೀಸರ ಕೈಗೆ ಸಿಗದಂತಹ ಕ್ರಿಮಿನಲ್ ಅನ್ನುವಂತಹ ರೀತಿಯಲ್ಲಿ ಈಗ ಬಿಂಬಿತ ಆಗಿರುತ್ತೆ. ಯಾಕಂದರೆ ಬೇರೆ ಘಟನೆಯಲ್ಲಿ ಇಮಿಡಿಯೇಟಾಗಿ ಆತನನ್ನು ಅರೆಸ್ಟ್ ಆಗುತ್ತೆ, ಆತ ಎಲ್ಲಿ ಸುಳಿವಿರ್ತಾನೆ CDR ರಿಪೋರ್ಟ್ ತೆಗೆದುಕೊಳ್ಳಲಾಗುತ್ತೆ. ಆದರೆ ಇಲ್ಲಿ ಅದೆಲ್ಲ ಪ್ರೋಸೆಸ್ ನಡೀತಾ ಇದ್ರೂ ಕೂಡ ಆರೋಪಿ ಅನ್ನುವಂತಹ ವ್ಯಕ್ತಿ ಇಲ್ಲಿಯವರೆಗೂ ಸಿಕ್ಕಿಲ್ಲ. ಅದಕ್ಕಾಗಿ ಈಗಲೂ ಪೊಲೀಸರು ಒಂದು ತನಿಖೆಯನ್ನು ನಡೆಸ್ತಾರೆ, ಅಂದರೆ ಇನ್ವೆಸ್ಟಿಗೇಷನ್ ನಡೆಸುವಂತಹ ಒಂದು ಪ್ರಕ್ರಿಯೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಕೋರ್ಟದು ನಾಳೆ ಯಾವ ರೀತಿ ಜಡ್ಜ್ಮೆಂಟ್ ಬರುತ್ತೆ ಅನ್ನೋದ್ರ ಮೇಲೆ ಮುಂದಿನ ನಡೆ ನಿರ್ಧಾರ ಆಗಲಿದೆ. ಸ್ಮಿತಾ, ಧನ್ಯವಾದ ಅಭಿಷೇಕ್ ಮಾಹಿತಿಗಾಗಿ. ನಮ್ಮ ಪ್ರತಿನಿಧಿ ಅಭಿಷೇಕ್ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, 8 ದಿನ ಬೇಕಾ ಒಬ್ಬ ಸೋಕಾಲ್ಡ್ ನಾಯಕ ಕಾಂಗ್ರೆಸ್ ಪಕ್ಷದ ನಾಯಕನನ್ನ ಬಂಧನ ಮಾಡಲಿಕ್ಕೆ? ಈಗ ಕೋರ್ಟ್ ಛೀಮಾರಿ ಹಾಕಾಗಿದೆ. ನಾಳೆ ಇನ್ ಕೇಸ್ ಜಾಮೀನು ಸಿಗದೆ ಹೋದ್ರೆ, ನಿರೀಕ್ಷಣಾ ಜಾಮೀನು ಸಿಗದೆ ಹೋದ್ರೆ ಮುಂದೇನು ಅಂತ? ವೃತ್ತಿಪರ ಅಪರಾಧಿಯೇ ಸಿಕ್ಕಿ ಬೀಳ್ತಾನೆ ಇಂತಹ ಒಂದು ಕೃತ್ಯವನ್ನು ಎಸಗಿದ್ರೆ. ಆದರೆ ಒಬ್ಬ ನಾಯಕ ಇಲ್ಲಿಯವರೆಗೂ ಸಿಗದೆ ಇರುವಂಥದ್ದು ಪೊಲೀಸರ ಕೈಗೆ. ಈಗ ಸದ್ಯ ನಿರೀಕ್ಷಣಾ ಜಾಮೀನು ಏನು ಸಲ್ಲಿಕೆಯನ್ನು ಮಾಡಿದ್ದಾರೆ. ಈಗ ನಾಳೆ ಯಾವ ರೀತಿ ಕೋರ್ಟ್ ಆರ್ಡರ್ ಕೊಡುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ಕೋರ್ಟ್ ಕೂಡ ಹೇಳಿಕೆಯನ್ನು ಕೊಟ್ಟಿದೆ. ಅಂದರೆ ಈ ರೀತಿಯಾದಂತಹ ಒಂದು ಅವಾಚ್ಯ ಶಬ್ದಗಳನ್ನು ನಿಂದಿಸಿ ಮಾಡೋದೆಲ್ಲ ಮಾಡಿ ಈ ರೀತಿಯಾದಂತಹ ಒಂದು ಕ್ಷಮೆಯನ್ನು ಕೋರಿದ್ರೆ ಯಾವುದೂ ಕೂಡ ಸರಿ ಹೋಗೋದಿಲ್ಲ. ಇದಕ್ಕೆ ಏನು ತಪ್ಪು ಅಪರಾಧ ಆಗಿದೆಯೋ ಅದಕ್ಕೆ ತಕ್ಕ ಶಾಸ್ತಿ ಆಗಲೇಬೇಕು ಅಂತ ಹೇಳಿ ಕೋರ್ಟ್ ಕೂಡ ಈಗಾಗಲೇ ಛೀಮಾರಿ ಹಾಕಿರುವಂಥದ್ದು. ಹೀಗಾಗಿ ಸಹಜವಾಗಿಯೇ ಗೊತ್ತಾಗುತ್ತೆ ನಾಳಿನ ಡಿಸಿಷನ್ ಏನಿರುತ್ತೆ ಅನ್ನೋದು ಸಹಜವಾಗಿಯೇ ಗೊತ್ತಾಗುತ್ತೆ. ಆದರೆ ಯಾರು ವಿವೇಕ್ ರೆಡ್ಡಿ ಅನ್ನುವಂಥ ವಕೀಲರೇನಿದ್ದಾರೆ ಅವರು ಯಾವ ರೀತಿ ಅದನ್ನು ಪ್ರೆಸೆಂಟ್ ಮಾಡ್ತಾರೆ, ಅಂದರೆ ಯಾವ ರೀತಿ ವಾದ ಮಾಡ್ತಾರೆ ಅನ್ನೋದ್ರ ಮೇಲೆ ನಾಳೆ ಅವರಿಗೆ ಜಾಮೀನು ಸಿಗುತ್ತಾ ಅಥವಾ ಇಲ್ವಾ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಯಾಕಂದರೆ ಕೆಲವೊಂದು ಅಂಶಗಳನ್ನು ಇಟ್ಕೊಂಡು ಅದಕ್ಕೆ ಜಾಮೀನು ಕೊಡಬಹುದಾದಂತಹ ಒಂದು ಆಪ್ಷನ್ಗಳು ಕೂಡ ಇದೆ. ಹಾಗೆಯೇ ಜಾಮೀನು ಯಾಕೆ ಕೊಡಬಾರ್ದು ಅನ್ನೋದಕ್ಕೆ ಅವರ ವಿರುದ್ಧ ಯಾರಿದ್ದಾರೆ ವಕೀಲರೇನಿದ್ದಾರೆ ಅವರು ಕೂಡ ಒಂದಷ್ಟು ಅಂಶಗಳನ್ನು ಇಡುವಂತಹ ಸಾಧ್ಯತೆ ಇದೆ. ಹೀಗಾಗಿ ಎರಡೂ ಕೂಡ ಪರಾಮರ್ಶೆಯನ್ನು ಮಾಡಿ ನಾಳೆನ ಒಂದು ಜಡ್ಜ್ಮೆಂಟನ್ನು ಕೊಡುವಂತಹ ಸಾಧ್ಯತೆ ಇದೆ. ಅಕಸ್ಮಾತ್ ಅವರಿಗೆ ಬೇಲ್ ಸಿಗದೇ ಇದ್ದಂತಹ ಪಕ್ಷದಲ್ಲಿ ಅವರು ಸಹಜವಾಗಿ ಸರೆಂಡರ್ ಆಗಲೇಬೇಕಾಗುತ್ತೆ. ಇಲ್ಲದಿದ್ದಲ್ಲಿ ಮೇಲ್ಮನವಿ ಅಂತ ಹೇಳಲಾಗುತ್ತೆ, ಮೇಲ್ಮನವಿಯನ್ನು ಸಲ್ಲಿಸಬೇಕು. ಅಲ್ಲಿಯೂ ಕೂಡ ರನ್ ಆಗ್ತಾ ಇರುತ್ತೆ. ಅಂದರೆ ಈ ಒಂದು ಪ್ರೋಸೆಸ್ ಏನಿದೆ ಮುಂದುವರಿತಾನೆ ಹೋಗುತ್ತೆ. ಒಂದು ಸಲ ಬಂಧನ ಆದರೆ ಅದನ್ನು ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತು ಅದರ ಅಂದರೆ ನಾನ್ ಬೇಲೆಬಲ್ ಅಫೆನ್ಸ್ ಆಗಿರುವಂತಹ ಒಂದು ಕಾರಣದಿಂದಾಗಿ ಅವರಿಗೆ ಬೇಲ್ ಕೂಡ ಸಿಗೋದು ಕಷ್ಟ ಆಗುತ್ತೆ. ಹೀಗಾಗಿ
ಬಂಧನದಿಂದ ತಪ್ಪಿಸಿಕೊಂಡು ನಿರೀಕ್ಷಣಾ ಜಾಮೀನು ಮುಖಾಂತರ ತನಿಖೆಗೆ ಸಹಕಾರವನ್ನು ನೀಡ್ತೀವಿ ಅಂತ ಹೇಳಿ ಅವರ ಪರ ವಕೀಲರ ಮುಖಾಂತರ ನ್ಯಾಯಾಲಯಕ್ಕೆ ಮನವಿಯನ್ನು ಮಾಡಿರುವಂಥದ್ದು. ಹೀಗಾಗಿ ಇವರು ಸದ್ಯದ ಮಟ್ಟಿಗೆ ಯಾವ ಸೇಫ್ ಹೌಸ್ನಲ್ಲಿ ಇದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಯಕ್ಷ ಪ್ರಶ್ನೆ ಆಗುತ್ತೆ. ಯಾಕಂದರೆ ಪೊಲೀಸರ ಕೈಗೆ ಸಿಗದಂತಹ ಕ್ರಿಮಿನಲ್ ಅನ್ನುವಂತಹ ರೀತಿಯಲ್ಲಿ ಈಗ ಬಿಂಬಿತ ಆಗಿರುತ್ತಂತೆ. ಯಾಕಂದರೆ ಬೇರೆ ಘಟನೆಯಲ್ಲಿ ಇಮಿಡಿಯೇಟಾಗಿ ಆತನನ್ನು ಅರೆಸ್ಟ್ ಆಗುತ್ತೆ, ಆತ ಎಲ್ಲಿ ಸುಳಿವಿರ್ತಾನೆ CDR ರಿಪೋರ್ಟ್ ತೆಗೆದುಕೊಳ್ಳಲಾಗುತ್ತೆ. ಆದರೆ ಇಲ್ಲಿ ಅದೆಲ್ಲ ಪ್ರೋಸೆಸ್ ನಡೀತಾ ಇದ್ರೂ ಕೂಡ ಆರೋಪಿ ಅನ್ನುವಂತಹ ವ್ಯಕ್ತಿ ಇಲ್ಲಿಯವರೆಗೂ ಸಿಕ್ಕಿಲ್ಲ. ಅದಕ್ಕಾಗಿ ಈಗಲೂ ಪೊಲೀಸರು ಒಂದು ತನಿಖೆಯನ್ನು ನಡೆಸ್ತಾರೆ, ಅಂದರೆ ಇನ್ವೆಸ್ಟಿಗೇಷನ್ ನಡೆಸುವಂತಹ ಒಂದು ಪ್ರಕ್ರಿಯೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಕೋರ್ಟದು ನಾಳೆ ಯಾವ ರೀತಿ ಜಡ್ಜ್ಮೆಂಟ್ ಬರುತ್ತೆ ಅನ್ನೋದ್ರ ಮೇಲೆ ಮುಂದಿನ ನಡೆ ನಿರ್ಧಾರ ಆಗಲಿದೆ. ಸ್ಮಿತಾ, ಧನ್ಯವಾದ ಅಭಿಷೇಕ್ ಮಾಹಿತಿಗಾಗಿ. ನಮ್ಮ ಪ್ರತಿನಿಧಿ ಅಭಿಷೇಕ್ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, 8 ದಿನ ಬೇಕಾ ಒಬ್ಬ ಸೋಕಾಲ್ಡ್ ನಾಯಕ, ಕಾಂಗ್ರೆಸ್ ಪಕ್ಷದ ನಾಯಕನನ್ನ ಬಂಧನ ಮಾಡಲಿಕ್ಕೆ? ಈಗ ಕೋರ್ಟ್ ಛೀಮಾರಿ ಹಾಕಾಗಿದೆ. ನಾಳೆ ಇನ್ ಕೇಸ್ ಜಾಮೀನು ಸಿಗದೆ ಹೋದ್ರೆ, ನಿರೀಕ್ಷಣಾ ಜಾಮೀನು ಸಿಗದೆ ಹೋದ್ರೆ ಮುಂದೇನು ಅಂತ? ವೃತ್ತಿಪರ ಅಪರಾಧಿಯೇ ಸಿಕ್ಕಿ ಬೀಳ್ತಾನೆ ಇಂತಹ ಒಂದು ಕೃತ್ಯವನ್ನು ಎಸಗಿದ್ರೆ. ಆದರೆ ಒಬ್ಬ ನಾಯಕ ಇಲ್ಲಿಯವರೆಗೂ ಸಿಗದೆ ಇರುವಂಥದ್ದು ಪೊಲೀಸರ ಕೈಗೆ. ಈಗ ಸದ್ಯ ನಿರೀಕ್ಷಣಾ ಜಾಮೀನು ಏನು ಸಲ್ಲಿಕೆಯನ್ನು ಮಾಡಿದ್ದಾರೆ, ಈಗ ನಾಳೆ ಯಾವ ರೀತಿ ಕೋರ್ಟ್ ಆರ್ಡರ್ ಕೊಡುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ಕೋರ್ಟ್ ಕೂಡ ಹೇಳಿಕೆಯನ್ನು ಕೊಟ್ಟಿದೆ, ಅಂದರೆ ಈ ರೀತಿಯಾದಂತಹ ಒಂದು ಅವಾಚ್ಯ ಶಬ್ದಗಳನ್ನು ನಿಂದಿಸಿ ಮಾಡೋದೆಲ್ಲ ಮಾಡಿ ಈ ರೀತಿಯಾದಂತಹ ಒಂದು ಕ್ಷಮೆಯನ್ನು ಕೋರಿದ್ರೆ ಯಾವುದೂ ಕೂಡ ಸರಿ ಹೋಗೋದಿಲ್ಲ. ಇದಕ್ಕೆ ಏನು ತಪ್ಪು ಅಪರಾಧ ಆಗಿದೆಯೋ ಅದಕ್ಕೆ ತಕ್ಕ ಶಾಸ್ತಿ ಆಗಲೇಬೇಕು ಅಂತ ಹೇಳಿ ಕೋರ್ಟ್ ಕೂಡ ಈಗಾಗಲೇ ಛೀಮಾರಿ ಹಾಕಿರುವಂಥದ್ದು. ಹೀಗಾಗಿ ಸಹಜವಾಗಿಯೇ ಗೊತ್ತಾಗುತ್ತೆ ನಾಳಿನ ಡಿಸಿಷನ್ ಏನಿರುತ್ತೆ ಅನ್ನೋದು ಸಹಜವಾಗಿಯೇ ಗೊತ್ತಾಗುತ್ತೆ. ಆದರೆ ಯಾರು ವಿವೇಕ್ ರೆಡ್ಡಿ ಅನ್ನುವಂಥ ವಕೀಲರೇನಿದ್ದಾರೆ ಅವರು ಯಾವ ರೀತಿ ಅದನ್ನು ಪ್ರೆಸೆಂಟ್ ಮಾಡ್ತಾರೆ, ಅಂದರೆ ಯಾವ ರೀತಿ ವಾದ ಮಾಡ್ತಾರೆ ಅನ್ನೋದ್ರ ಮೇಲೆ ನಾಳೆ ಅವರಿಗೆ ಜಾಮೀನು ಸಿಗುತ್ತಾ ಅಥವಾ ಇಲ್ವಾ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಯಾಕಂದರೆ ಕೆಲವೊಂದು ಅಂಶಗಳನ್ನು ಇಟ್ಕೊಂಡು ಅದಕ್ಕೆ ಜಾಮೀನು ಕೊಡಬಹುದಾದಂತಹ ಒಂದು ಆಪ್ಷನ್ಗಳು ಕೂಡ ಇದೆ. ಹಾಗೆಯೇ ಜಾಮೀನು ಯಾಕೆ ಕೊಡಬಾರ್ದು ಅನ್ನೋದಕ್ಕೆ ಅವರ ವಿರುದ್ಧ ಯಾರಿದ್ದಾರೆ ವಕೀಲರೇನಿದ್ದಾರೆ ಅವರು ಕೂಡ ಒಂದಷ್ಟು ಅಂಶಗಳನ್ನು ಇಡುವಂತಹ ಸಾಧ್ಯತೆ ಇದೆ. ಹೀಗಾಗಿ ಎರಡೂ ಕೂಡ ಪರಾಮರ್ಶೆಯನ್ನು ಮಾಡಿ ನಾಳೆನ ಒಂದು ಜಡ್ಜ್ಮೆಂಟನ್ನು ಕೊಡುವಂತಹ ಸಾಧ್ಯತೆ ಇದೆ. ಅಕಸ್ಮಾತ್ ಅವರಿಗೆ ಬೇಲ್ ಸಿಗದೇ ಇದ್ದಂತಹ ಪಕ್ಷದಲ್ಲಿ ಅವರು ಸಹಜವಾಗಿ ಸರೆಂಡರ್ ಆಗಲೇಬೇಕಾಗುತ್ತೆ. ಇಲ್ಲದಿದ್ದಲ್ಲಿ ಮೇಲ್ಮನವಿ ಅಂತ ಹೇಳಲಾಗುತ್ತೆ, ಮೇಲ್ಮನವಿಯನ್ನು ಸಲ್ಲಿಸಬೇಕು. ಅಲ್ಲಿಯೂ ಕೂಡ ರನ್ ಆಗ್ತಾ ಇರುತ್ತೆ. ಅಂದರೆ ಈ ಒಂದು ಪ್ರೋಸೆಸ್ ಏನಿದೆ ಮುಂದುವರಿತಾನೆ ಹೋಗುತ್ತೆ. ಒಂದು ಸಲ ಬಂಧನ ಆದರೆ ಅದನ್ನು ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತು ಅದರ ಏನದು ಅಂದರೆ ನಾನ್ ಬೇಲೇಬಲ್ ಅಫೆನ್ಸ್ ಆಗಿರುವಂತಹ ಒಂದು ಕಾರಣದಿಂದಾಗಿ ಅವರಿಗೆ ಬೇಲ್ ಕೂಡ ಸಿಗೋದು ಕಷ್ಟ ಆಗುತ್ತೆ. ಹೀಗಾಗಿ ಬಂಧನದಿಂದ ತಪ್ಪಿಸಿಕೊಂಡು ನಿರೀಕ್ಷಣಾ ಜಾಮೀನು ಮುಖಾಂತರ ತನಿಖೆಗೆ ಸಹಕಾರವನ್ನು ನೀಡ್ತೀವಿ ಅಂತ ಹೇಳಿ ಅವರ ಪರ ವಕೀಲರ ಮುಖಾಂತರ ನ್ಯಾಯಾಲಯಕ್ಕೆ ಮನವಿಯನ್ನು ಮಾಡಿರುವಂಥದ್ದು. ಹೀಗಾಗಿ ಇವರು ಸದ್ಯದ ಮಟ್ಟಿಗೆ ಯಾವ ಸೇಫ್ ಹೌಸ್ನಲ್ಲಿ ಇದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಯಕ್ಷ ಪ್ರಶ್ನೆ ಆಗುತ್ತೆ. ಯಾಕಂದರೆ ಪೊಲೀಸರ ಕೈಗೆ ಸಿಗದಂತಹ ಕ್ರಿಮಿನಲ್ ಅನ್ನುವಂತಹ ರೀತಿಯಲ್ಲಿ ಈಗ ಬಿಂಬಿತ ಆಗಿರುತ್ತಂತೆ. ಯಾಕಂದರೆ ಬೇರೆ ಘಟನೆಯಲ್ಲಿ ಇಮಿಡಿಯೇಟಾಗಿ ಆತನನ್ನು ಅರೆಸ್ಟ್ ಆಗುತ್ತೆ, ಆತ ಎಲ್ಲಿ ಸುಳಿವಿರ್ತಾನೆ CDR ರಿಪೋರ್ಟ್ ತೆಗೆದುಕೊಳ್ಳಲಾಗುತ್ತೆ. ಆದರೆ ಇಲ್ಲಿ ಅದೆಲ್ಲ ಪ್ರೋಸೆಸ್ ನಡೀತಾ ಇದ್ರೂ ಕೂಡ ಆರೋಪಿ ಅನ್ನುವಂತಹ ವ್ಯಕ್ತಿ ಇಲ್ಲಿಯವರೆಗೂ ಸಿಕ್ಕಿಲ್ಲ. ಅದಕ್ಕಾಗಿ ಈಗಲೂ ಪೊಲೀಸರು ಒಂದು ತನಿಖೆಯನ್ನು ನಡೆಸ್ತಾರೆ, ಅಂದರೆ ಇನ್ವೆಸ್ಟಿಗೇಷನ್ ನಡೆಸುವಂತಹ ಒಂದು ಪ್ರಕ್ರಿಯೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಕೋರ್ಟದು ನಾಳೆ ಯಾವ ರೀತಿ ಜಡ್ಜ್ಮೆಂಟ್ ಬರುತ್ತೆ ಅನ್ನೋದ್ರ ಮೇಲೆ ಮುಂದಿನ ನಡೆ ನಿರ್ಧಾರ ಆಗಲಿದೆ. ಸ್ಮಿತಾ, ಧನ್ಯವಾದ ಅಭಿಷೇಕ್ ಮಾಹಿತಿಗಾಗಿ.